ಯಾರಿನಿ ಮೋಹಿನಿ ಎದ್ದೇಳಣ್ಣ. ಅಣ್ಣ ಕೀ ಎಲ್ಲಿಟ್ಟಿದ್ರ ಹೇಳಿ. ಮುತ್ತು ಮಾವಂಗ್ ಟೀ ಕೊಡ್ಬೇಕು. ಎದ್ದೇಳಣ್ಣ, ಎದ್ದೇಳಣ್ಣ. ಆದಿಶಕ್ತಿಯೇ ಸರ್ವಶಕ್ತಿಯೇ ಶಿವಶಕ್ತಿಯೋ ಪರಬ್ರಹ್ಮ ಸ್ವರೂಪಿಣಿ. ಮುತ್ತು ಮಾವ, ನಾನು ನಿಮ್ ಕೆನ್ನೆಗೊಂದು ಮುತ್ತು ಕೊಡ್ಲಾ? ಮಾವ, ಯಾರಾದ್ರೂ ಇದ್ದೀರಾ? ಮಾತಾಡಿ ಮುತ್ತು ಮಾವ. ಯಾರಿದ್ದೀರಾ? ಯಾರಾದ್ರೂ ಇದ್ದೀರಾ? ಯಾರು ಮಾಡ್ತಿದ್ದೀರಾ? ಧೈರ್ಯ ಇದ್ರೆ ನನ್ ಮುಂದೆ ಬನ್ನಿ. ನನಗೆ ಗೊತ್ತು ನೀವು ಯಾರಂತ. ನಾನು ಮುತ್ತು ಮಾವಂಗ್ ಹೇಳ್ಬೇಕಾಗುತ್ತೆ. ಭೈರಂಗ್ ಫೋನ್ ಮಾಡೋಣ. ಅಯ್ಯೋ, ನೆಟ್ವರ್ಕ್ ಕೂಡ ಇಲ್ಲ. ಏನ್ ಮಾಡ್ಲಿ? ಮುತ್ತು ಮಾವ, ಸೆಕ್ಯೂರಿಟಿ. ಯಾರಿದ್ದೀರಾ? ನಿಮ್ಮ ಬೆದರಿಕೆಗೆಲ್ಲ ನಾ ಹೆದರಲ್ಲ. ಧೈರ್ಯ ಇದ್ರೆ ಮುಂದೆ ಬನ್ನಿ. ಯಾರು ಮಾಡ್ತಿದ್ದೀರಾ? ಎದ್ದೇಳಣ್ಣ, ನಿಮ್ ಹೆಂಡತಿ ಬಂದಿದ್ದಾಳೆ ನೋಡಿ. ಯಾರು? ಗುಡ್ ಮಾರ್ನಿಂಗ್ ಅಕ್ಕ. ಏಯ್ ಚಿತ್ರ, ನನಗೆ ಗೊತ್ತು ಕಣೆ ಇದೆಲ್ಲ ನೀನೇ ಮಾಡ್ತಿರೋದು ಅಂತ. ಹೇಳಿ ತರ ಹಿಂದೆ ನಿಂತ್ಕೊಂಡು ಹೆದರ್ಸ್ಬೇಡ. ಧೈರ್ಯ ಇದ್ರೆ ಮುಂದೆ ಬಾರೆ. ಪ್ರತಿಯೊಂದು ವಿಷಯದಲ್ಲೂ ನನಗೆ ಅಡ್ಡ ಬರ್ತಾ ಇದೆಯಾ? ಇವತ್ತೊಂದು ತೀರ್ಮಾನ ಆಗೇ ಬಿಡ್ಲಿ. ಎಲ್ಲೇ ಇದೆಯಾ ನೀನಾ? ನಾನ ನೋಡಿ ಬಿಡೋಣ ಬಾ. ಅಕ್ಕ ಎಲ್ಲಿ ನನ್ನ ಹೆಂಡತಿ ಕಾಣ್ತಾನೆ ಇಲ್ಲ. ಬಂದಿದ್ಲಲ್ಲ ನಿನ್ ಕನ್ಸ್ನಲ್ಲಿ. ಅಕ್ಕ ಇಟ್ಟೋತಲ್ಲ ಅವಳ ಹೆಸರು ತೆಗಿಬಿಡಕ್ಕ. ನಿನ್ ಕೈ ಬೇಕಾದ್ರೆ ನಾ ಕೆನೆಗೆ ಹಾಕ್ಬಿಡು. ಹೌದಂತೆ. ಈ ತರ ಕುಡ್ಕೊಂಡ್ ಮಲ್ಕೊಂಡಿದ್ರೆ ಮಿಲ್ನ ಯಾರು ನೋಡ್ಕೋತಾರೆ? ಇದನ್ನೆಲ್ಲ ಮುತ್ತು ಮಾವಂಗ್ ಹೇಳ. ಇನ್ನೊಂದ್ಸತಿ ಈ ತರ ಮಾಡಲಕ್ಕ. ಸರಿ ಆಯ್ತು, ಬಾಗಲ್ ತೆಗಿ. ಬಿಡೋದಿಲ್ವಾ? ಏನೇ ಬಿಡೋದಿಲ್ಲ? ನನ್ನ ಮುತ್ತು ಮಾವನ್ ಮದ್ವೆ ಆಗೋಗ್ ಬಿಡಲ್ವಾ? ಇಲ್ಲ ನೀನ್ ಮುತ್ತಿನ ಬೆಳ್ಳಿನ ಸಾಯಿಸೋದಕ್ ಬಿಡಲ್ವಾ? ಈ ಇಡೀ ಸಾಮ್ರಾಜ್ಯದ ಆಸ್ತಿ ಅಂತಸ್ತು ಎಲ್ಲ ನನಗೆ ಸಿಗ್ಬೇಕಾಗಿರೋದು. ನನಗೆ ಸೇರ್ಕೊಳ್ಳೋ ಮಾಡ್ಕೋತೀನಿ ಕಣೆ. ನಿನ್ ಕೈ ತಡೆಯಕ್ಕಾಗುತ್ತಾ? ಚಾಲೆಂಜ್ ಮಾಡಕ್ ಬಂದಿದ್ಯಾ? ಅದು ನನ್ನ ಹತ್ರ. ಕೇಳಿಸ್ಕೊಳೆ, ಇನ್ಮೇಲೆ ಆ ಮನೆಗೆ ಎಲ್ಲ ನಾನ್ ಹೇಳ್ದಾಗೆ ನಡಿಬೇಕು. ಯಾರಾದ್ರೂ ಒಬ್ರು ತುಟಿಕ್ ಬಿಟ್ಟಿಕ್ ಅಂದ್ರೆ ಊರ್ ಬಿಟ್ಟೆ ಓಡಿಸ್ತಿರ್ತೀನಿ. ಮೊದ್ಲು ನೀನ್ ತಂಗಿ ತರ ನೋಡ್ತಿರೋ ಆ ಬೆಳ್ಳಿನ ನಿನ್ ಕಣ್ ಮುಂದೆನೆ ಸಾಯಿಸ್ತೀನಿ ಕಣೆ. ಅದೇನ್ ಮಾಡ್ತೀಯ ನಾನು ನೋಡ್ತೀನಿ. ತಡೆಯಕ್ಕಾಗತ್ತಾ? ಬಾರೆ. ನೀನ್ ನನಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ಯಾ ಅಂದ್ರೆ ಆ ಬೆಳ್ಳಿನ ನಾನು ಸಾಯಿಸ್ತೀನಿ. ನೋಡ್ತೀರೇ?
ಮುತ್ತುಮಾವ 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 ಮಾವ ಮಾವ ಮುತ್ತುಮಾವ ಮುತ್ತುಮಾವ ಮಾವ ಎದ್ದೇಳಿ ಮಾವ ಮಾವ ಎದ್ದೇಳಿ. ಯಾರೋ? ನಾನ್ ಮಾವ, ಬೆಳ್ಳಿ, ನಿಮ್ಮತ್ತೆ ಮಗಳು. ಬೆಳ್ಳಿ ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ಯಾ? ನಿನ್ ಮನೆಗೆ ಹೋಗ್ಲಿಲ್ವಾ? ಹೋಗ್ತಿದ್ದೆ ಮಾವ. ಹರಿಣಿ ನೀವು ಮಿಲ್ಲಲ್ಲಿ ತುಂಬಾ ಕೆಲಸ ಮಾಡಿ ಸುಸ್ತಾಗಿರ್ತೀರಾ ಅಂದ್ಲು. ಟೀ ತಗೊಂಡೋಗ್ ಕೊಡು ಅಂದ್ಲು, ಅದಕ್ಕೆ ನಾನೇ ತಗೊಂಬಂದೆ. ಬೇರೆ ಯಾರ ಕೈಲಾದ್ರೂ ಕೊಟ್ಕೊಳ್ಸೋದ್ ಬಿಟ್ಟು ಒಬ್ಳೆ ಬಂದಿದ್ಯಲ್ಲ? ನಿಮ್ಗೆ ಅಂದ್ಮೇಲೆ ನಾನೇ ಬರ್ಬೇಕು, ನಾನೇ ನೋಡ್ಕೋಬೇಕು, ಆಗ್ಲೇ ನನಗೆ ಸಮಾಧಾನ ಆಗೋದು. ಮಾವ, ಈ ಟೇಬಲ್ ಮೇಲೆ ನಿದ್ದೆ ಮಾಡೋ ಬದಲು ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಗೊತ್ತಾ? ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ನಾಳೆ ಯಾರು ಕೆಲಸ ಮಾಡ್ತಾರೆ? ಅದ್ ಬಿಡು, ಬಿಸಿ ಬಿಸಿಯಾಗಿ ಟೀ ತಂದಿದ್ಯಲ್ಲ, ಒಂದ್ ಗ್ಲಾಸ್ ಕೊಡು. ತಗೊಳ್ಳಿ ಮಾವ. ಮಾವ, ಟೀ ಕುಡಿದ್ರು ನೀವು ಇನ್ನೂ ನಿದ್ದೆ ಮಾಡ್ತಿದ್ದೀರಾ ಅಂದ್ರೆ ಇನ್ನೆಷ್ಟು ನಿದ್ದೆ ಬಾಕಿ ಇದೆ ಅಂತ ನೀವೇ ಲೆಕ್ಕ ಹಾಕಿ. ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನೀವು ಮನೆಗೆ ನಡೀರಿ, ಮನೆಗೆ ಹೋಗಿ ನಿದ್ದೆ ಮಾಡಿವ್ರಂತೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನೀವ್ ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದಲ್ವಾ? ಅದು ಸರಿ, ಇವತ್ತು ಯಾಕೋ ತುಂಬಾ ಟಯರ್ಡ್ ಆಗೋಗಿದ್ದೀನಿ. ಊಟ ಕೂಡ ಸ್ವಲ್ಪನೇ ಮಾಡಿದೆ, ಆದ್ರೂ ನಿದ್ದೆ. ಮಾಯಾ ಮಾಯಾ, ಏನಾಯ್ತು ಮುತ್ತು ಮಾವ? ಏನಿಲ್ಲ, ಆಗ್ಲೇ ಮಾಯಾ ಬಂದಿದ್ಲು. ಅವಳು ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ನಾನು ಬಂದಾಗ ಬರೀ ನಿಮ್ ಬೈಕ್ ಮಾತ್ರ ಇತ್ತು. ಮಾಯಕ್ಕ ಆಗಿರ್ಲಿ ಅವ್ರ ಕಾರ್ ಆಗಿರ್ಲಿ ಯಾವುದೂ ಇರ್ಲಿಲ್ಲ ಮಾವ. ಇಲ್ಲಿ ಬಂದು ನೋಡಿದಾಗ ನೀವೊಬ್ಬರಷ್ಟೇ ಇದ್ದಿದ್ದು. ಮೋಸ್ಟ್ಲಿ ನಾನು ನಿದ್ದೆ ಮಾಡೋದು ನೋಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗಿರಬೇಕು. ಸರಿ ನಡಿ, ಬೆಳಗ್ಗೆ ಬಂದು ಕೆಲಸ ಮಾಡ್ಕೊಂಡ್ರಾಯ್ತು. ಸರಿ ಮಾವ. ನೋಡಿ ಮಾವ, ಸರಿಯಾಗಿ ಊಟ ತಿಂಡಿ ಮಾಡದೆ ಹೇಗಾಗಿದ್ದೀರಾ ಅಂತ. ಅದಕ್ಕೆ ಹೇಳೋದು, ಸರಿಯಾಗಿ ಊಟ ತಿಂಡಿ ಎಲ್ಲ ಟೈಮಿಗೆ ಮಾಡಬೇಕು ಅಂತ. ಏನಿವತ್ತು ನೀನು ಮಾಯ ಇಬ್ರು ಒಂದೇ ಥರ ಮಾತಾಡ್ತಿದ್ದೀರಾ? ಒಂದೇ ಥರ ಮಾತಾಡಬೇಕು ಅಂತ ಪ್ಲಾನ್ ಹಾಕೊಂಡು ಬಂದ್ರಾ? ಇಲ್ಲ ಮಾವ. ಡೋರ್ ಕ್ಲೀನಾಗಿ ಲಾಕ್ ಮಾಡ್ಕೋ. ಮುತ್ತುಮಾವ, ಮುತ್ತುಮಾವ, ಅಯ್ಯೋ ಮುತ್ತುಮಾವನ ಒಬ್ಬರನ್ನೇ ಬಿಟ್ಟಿದ್ದೀನಿ, ಏನ್ ಮಾಡ್ಲಿ? ಹೇ ಚಿತ್ರ, ಎಲ್ಲಿದ್ಯೆ? ನನಗೆ ಗೊತ್ತಿದ್ದೆಲ್ಲ ನಿಂದೇ ಕೆಲಸ ಅಂತ. ನೀನ್ ಇಲ್ಲೇ ಎಲ್ಲೋ ಇದೆಯಾ ಅಂತಾನು ನನಗೆ ಗೊತ್ತು. ಬಾರೆ ನನ್ನ ಎದುರಿಗೆ. ನಾನೇನು ಅಂತ ಇವತ್ತು ನಿನಗೆ ಗೊತ್ತು ಮಾಡಿಸ್ಲೇಬೇಕು. ಬಾರೆ, ಎಲ್ಲೇ ಇದೆಯಾ? ನಿನ್ನೆ ನಿಜವಾಗ್ಲೂ ಧೈರ್ಯ ಆದ್ರೆ ನನ್ನ ಮುಂದೆ ಬಾರೆ. ಸುಮ್ಮನೆ ಮರೇಲಿ ನಿಂತ್ಕೊಂಡು ಹೆದರ್ಸೋದಲ್ಲ. ಇವತ್ತು ನಿನ್ ಗ್ರಾಚಾರ ಬಿಡಿಸೋವರೆಗೂ ನಾನ್ ಸಮಾಧಾನವಾಗಿರಲ್ವೇ? ಹೋ, ನೀನ್ ಹಾಗಾಗಿ ಸುಮ್ಮನೆ ನನ್ನ ಕಣ್ಮುಂದೆ ಬರಲ್ಲ ಅಲ್ವಾ? ಆ ಬೆಳ್ಳಿಗೆ ಏನಾರು ತೊಂದರೆ ಕೊಟ್ರೆ ಅಷ್ಟೇ ನೀನ್ ಪ್ರತ್ಯಕ್ಷ ಆಗೋದು, ಅವಳನ್ನ ಬಚಾವ್ ಮಾಡಕ್ಕೆ. ನೋಡೆ, ಈಗ್ಲೇ ಇದೇ ಕ್ಷಣ ಹೋಗಿ ಆ ಬೆಳ್ಳಿನ ತುಂಡ್ ತುಂಡ ಕತ್ತರಿಸಿ ಸಾಯಿಸ್ತೀನಿ. ಅವಾಗ ನೀನ್ ಕಾಣಿಸ್ಕೋತೀಯ ಅಲ್ವಾ? ನನಗ್ ಗೊತ್ತು ಕಣೆ, ನೀನ್ ಅವಾಗ್ಲೇ ಕಾಣಿಸ್ಕೋತಿ ಅಂತ ನನಗ್ ಗೊತ್ತು. ಬಾರೆ ಚಿತ್ರ. ಅದ್ ಎಷ್ಟೇ ಧೈರ್ಯ ನಿನ್ಗೆ, ಬೆಳ್ಳಿನ ಸಾಯಿಸೋದಿರ್ಲಿ, ಅವಳನ್ನ ಮುಟ್ಟಕ್ಕೂ ನಿನ್ ಕೈಲಾಗಲ್ಲ.
ನನಗೆ ಗೊತ್ತು ಕಣೆ, ನೀನ್ ಅವಾಗ್ಲೇ ಕಾಣಿಸ್ಕೋತಿ ಅಂತ ನನಗೆ ಗೊತ್ತು. ಬಾರೇ ಚಿತ್ರ. ಅದ್ ಎಷ್ಟೇ ಧೈರ್ಯ ನಿನ್ಗೆ, ಬೆಳ್ಳಿನ ಸಾಯಿಸೋದಿರ್ಲಿ, ಅವಳನ್ನ ಮುಟ್ಟಕ್ಕೂ ನಿನ್ ಕೈಲಾಗಲ್ಲ. ನನ್ನ ಕಣ್ಣರೇ ನೋಡಿ ಭಯ ಆಗಿದೆ ಅಂತ ಕಾಣಿಸುತ್ತೆ. ಹೋಗ್ತಾ ಕಟ್ಟಿಸ್ಕೊ ಹೋಗೋ. ಓ, ನೀನೇನಾ ಚಿತ್ರ? ಫೋಟೋಲಷ್ಟೇ ನೋಡಿದ್ದೆ, ಪರವಾಗಿಲ್ವೇ? ಕಣ್ಮುಂದೆನೂ ಹಂಗೆ ಕಾಣಿಸ್ತೀಯಾ? ಭಯನಾ? ಅದು ನನಗ್ ಭಯ ಇದ್ದಿದ್ರೆ ನಿನ್ನ ಹೀಗೆ ನೇರವಾಗಿ ನೋಡ್ಬೇಕು ಅಂತ ಯಾಕೆ ಕರಿತಿದ್ದೆ? ನೀನ್ ಹೇಳ್ದಾಗೆ ತಾಯ್ತಾ ಬೇಕು, ಆದ್ರೆ ನಾನ್ ಕಟ್ಕೊಳಕಲ್ಲ, ನೀನೀಗ ಕಟ್ಟಿಸ್ತೀನಿ ಕಣೆ. ಏನೇ ಇದ್ರು ಫೇಸ್ ಟು ಫೇಸ್ ಚಾಲೆಂಜ್ ಮಾಡ್ಬೇಕು, ಹಿಂದೆ ನಿಂತ್ಕೊಂಡು ಅಟ್ಯಾಕ್ ಮಾಡೋದಲ್ಲ. ನಾನ್ ಮನಸ್ಸು ಮಾಡಿದ್ರೆ ಒಂದ್ ದೊಡ್ಡ ಮಂತ್ರವಾದಿನ ಕಳಿಸಿ ನಿನ್ ಶಕ್ತಿನ ಬಂದ್ಸಿ ಮಡ್ಕೆಲ್ ಹಾಕಿಸ್ತೀನಿ ಕಣೆ. ಸತ್ತ ಮೇಲೆ ಸ್ವರ್ಗಕ್ಕೋ ನರ್ಕಕ್ಕೋ ಹೋಗೋ ಬದಲು ಇಲ್ಲೇ ಅಡ್ಗಿ ಯಾಕೆ ನನ್ ಪ್ರಾಣ ಹಿಂಡ್ತಾ ಇದ್ಯಾ? ಓ, ನಾನ್ ಬೆಳ್ಳಿ ತೊಂದ್ರೆ ಕೊಟ್ರೆ ನೀನ್ ಪ್ರತ್ಯಕ್ಷ ಆಗ್ಬಿಡ್ತೀಯ. ಬೆಳ್ಳಿ ತುಂಬಾ ಒಳ್ಳೆಯವಳು, ನಾನ್ ತುಂಬಾ ಕೆಟ್ಟವಳು. ಅವಳು ದೇವತೆ, ನಾನ್ ರಾಕ್ಷಸಿ. ನಾನ್ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡ್ತಿದ್ಯಾ? ಯಾಕೆ ಹೇಳು? ಅಲ್ವೇ ಚಿತ್ರ, ನಾನ್ ಹಗಲು ರಾತ್ರಿಯಿಂದ ಕೂತ್ಕೊಂಡು ಯೋಚನೆ ಮಾಡಿರೋ ಪ್ಲಾನ್ಗಳನ್ನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ತೀಯಲೇ. ನೀನ್ ಪ್ರತಿ ಸರ್ತಿ ನನಗೆ ತೊಂದರೆ ಕೊಟ್ಟಾಗ್ಲೂ ನನಗೆ ಮುತ್ತು ಮಾವನ ಮದ್ವೆ ಆಗೋ ಆಸೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಕಡಿಮೆ ಆಗೋಕೆ ನಾನ್ ಬಿಡಲ್ಲ. ಮುತ್ತು ಮಾವನ್ನ ಪಡಿಲೇಬೇಕನ್ನೋದು ನನ್ನೊಳಗೆ ಜ್ವಾಲಾಮುಖಿ ತರ ಕುದೀತಾ ಇದೆ. ಅದೇನಾದ್ರೂ ಸ್ಫೋಟ ಆಯ್ತು ಅಂತ ಅನ್ಕೋ, ಅದಕ್ಕೆ ಮೊದಲನೇ ಬಲಿಯಾಗೋದು ನೀನೆ. ಆಮೇಲೆ ಬೆಳ್ಳಿನ ಸಾಯಿಸ್ತೀನಿ. ಅದಾದ್ಮೇಲೆ ಈ ಆಸ್ತಿ ಅಂತಸ್ತಿಗೆಲ್ಲ ಯಾರ ರಾಣಿ? ನಾನೇ. ನಾನ್ ಸಾಯಿಸ್ತೀನಿ ಹೊರತು ಸೋಲೋದಿಲ್ಲ. ಅದು ಆ ಬೆಳ್ಳಿ ಮುಂದೆ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ. ನಾನ್ ಗೆಲ್ಬೇಕು, ಗೆದ್ದು ಸಿಂಹಾಸನದ ಮೇಲೆ ಕೂತ್ಕೋಬೇಕು, ರಾಜ್ಕುಮಾರಿ ತರ ಮೆರಿಬೇಕು ಅನ್ನೋದೇ ನನ್ನ ಆಸೆ ಕಣೆ. ಈ ನನ್ನ ಆಸೆಗೆ ಯಾರೇ ಅಡ್ಡ ಬಂದ್ರು ನೀನೇ ಬಾ, ನೀನ್ ಬಾ, ಇಲ್ಲ ನೀನ್ ಬಾ, ಇಲ್ಲ ಆ ಬೆಳ್ಳಿ ಬರ್ಲಿ, ಯಾರನ್ನು ಸುಮ್ಮನೆ ಬಿಡಲ್ಲ. ನಿಮ್ಮನ್ನೆಲ್ಲ ಮುಗಿಸಿ ನಾನ್ ಮುಂದಕ್ಕೆ ಹೋಗ್ತೀನಿ. ಏಯ್, ಯಾಕೇನಾಗ್ತಿದ್ಯಾ? ನನ್ನ ಕೈಲಿ ಬೆಳ್ಳಿಗೆ ಏನು ಮಾಡೋಕ್ಕಾಗಲ್ಲ ಅಂತ ನಿನಗೆ ಒಳಗೆ ನಗು ಬರ್ತಿದ್ಯಾ? ಚಾಲೆಂಜ್ ಮಾಡ್ತಿದ್ಯಾ? ನನಗೆ ಚಾಲೆಂಜ್ ಮಾಡ್ತಿದ್ಯಾ? ಇಲ್ಲಿ ಕೇಳು, ಮುತ್ತು ಮಾವ ಯಾವಾಗ ನನ್ನ ಕುತ್ತಿಗೆಗೆ ತಾಳಿ ಕಟ್ತಾರಲ್ಲ, ಅವಾಗ ನಾನು ಗೆದ್ದೆ ಅಂತ ಅರ್ಥ. ಗೆದ್ರೆ ನಿನ್ನು ಬೆಳ್ಳಿನು ಇಬ್ರದು ಗಂಟೆ ಊಟೆ ಕಟ್ಟಿಸ್ತೀನಿ ಅಂತಾನೆ ಅರ್ಥ ಕಣೆ. ನೋಡು, ನಿನಗೊಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ. ಈಗ್ಲೇ ನನ್ನನ್ನ ಮುಗಿಸ್ಬಿಡು. ಅಕಸ್ಮಾತ್ ನಾನು ಇಲ್ಲಿಂದ ತಪ್ಪಿಸ್ಕೊಂಡೇನಾದ್ರೂ ಆಚೆ ಹೋದೆ ಅನ್ಕೋ, ನಿನಗೂ ಆ ಬೆಳ್ಳಿಗೂ ನರ್ಕ ತೋರಿಸ್ಬಿಡ್ತೀನಿ ಕಣೆ. ನಾನೀಗ ನರ್ಕದಿಂದನೇ ಬರ್ತಾ ಇರೋದು. ಮುತ್ತು ಮಾವನ ಮದ್ವೆ ಆಗಿ ಬೆಳ್ಳಿನ ಸಾಯಿಸ್ತೀನಿ ಅಂತ ನನಗೆ ಸವಾಲ್ ಹಾಕ್ತೀಯಾ? ನಾನು ಗಾಳಿ ತರ, ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಬೆಳ್ಳಿ ಜೊತೆ ಅವಳಿಗೆ ತೊಂದರೆ ಆಗದೆ ಇರೋ ಹಾಗೆ ಯಾವಾಗ್ಲೂ ಜೊತೆಗಿರ್ತೀನಿ.
ನಿನಗೆ ಇದುವರೆಗೂ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದೀನಿ ಅಂತ ನೆನಪಿದೆ ತಾನೇ? ನಿನ್ನನ್ನಾಗ್ಲಿ ನಿನ್ನ ಅತ್ತೆ ನೀಲಾಂಬರಿನಾಗ್ಲಿ ಸಾಯಿಸೋದು ನನಗೆ ದೊಡ್ಡ ವಿಚಾರನೇ ಅಲ್ಲ. ನಿಮ್ಮನ್ನ ಇನ್ನೂ ಯಾಕೆ ಜೀವಂತವಾಗಿ ಉಳಿಸಿದ್ದೀನಿ ಅಂತ ಗೊತ್ತಾ? ನಾನ್ ಕೊಡೋ ಹಿಂಸೆಗೆ ಪ್ರತಿದಿನ ನರಳಿ ನರಳಿ ಸಾಯ್ಬೇಕು. ಆ ನೋವಿಗೆ ನಿನ್ ಮುಖವಾಡ ಕಳಚಿ ಸತ್ಯ ಏನು ಅಂತ ಮುತ್ತು ಮಾವನ್ ಗೊತ್ತಾಗ್ಬೇಕು. ಆಗ ಮುತ್ತು ಮಾವ ನಿಮ್ಮಿಬ್ರನ್ನು ಮನೆಯಿಂದ ಹೊರಗೆ ಹಾಕ್ತಾರಲ್ಲ, ಅದನ್ನ ನಾನು ಕಣ್ತುಂಬ ನೋಡ್ಬೇಕು. ಅದೇ ನನ್ನ ಉದ್ದೇಶ ಕಣೆ. ನೆನಪಿಲ್ಲ ಅಂದ್ರೆ ಬರ್ದಿಟ್ಕೋ, ಮುಂದೆ ಉಪಯೋಗಕ್ಕೆ ಬರುತ್ತೆ. ಮುತ್ತು ಮಾವಂಗೆ ತೊಂದರೆ ಕೊಡೋದಿರ್ಲಿ. ಆತರ ಯಾರಾದ್ರೂ ಯೋಚನೆ ಮಾಡಿದ್ರು ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಬೆಳ್ಳಿನ ಮೀರಿಸಿ ಮುತ್ತು ಮಾವನ ಮದ್ವೆ ಆಗ್ತೀನಿ ಅನ್ನೋ ಕನಸು ಕಾಣ್ತಾ ಇದ್ಯಾ? ಮೊದ್ಲು ನೀನ್ ಅವಳು ಸರಿ ಸಮಾನ ಬರ್ತೀಯ ಅಂತ ಯೋಚನೆ ಮಾಡು. ನಿಂತರ ಮನ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಮುತ್ತು ಮಾವನ ಪ್ರೀತಿ ನಾಟಕ ಆಡಲ್ಲ. ನೀನ್ ಎಷ್ಟೇ ಕೆಟ್ಟದ್ ಮಾಡಿದ್ರು ಬೆಳ್ಳಿ ನಿನ್ಗೆ ಒಳ್ಳೇದನ್ನೇ ಮಾಡಿದಾಳೆ. ಅಂತ ಚಿನ್ನದಂತ ಗುಣ ಇರೋ ಹುಡುಗಿನೇ ಮುತ್ತು ಮಾವನ್ ಜೀವನದಲ್ಲಿ ಬರ್ಬೇಕು. ಕನಸು ಕಾಣೋದನ್ನ ಮೊದಲು ನಿಲ್ಸು. ಯಾಕಂದ್ರೆ ಮುತ್ತು ಮಾವನ ಮದ್ವೆ ಆಗೋದು ಬೆಳ್ಳಿನೇ ಹೊರತು ನೀನಲ್ಲ. ಯಾರೇ ಬಂದ್ರು ಮುತ್ತು ಮಾವ ಬೆಳ್ಳಿ ಮದ್ವೆನ ತಡಿಯಕ್ಕಾಗಲ್ಲ. ದೇವ್ರ ಮೇಲೆ ಆಣೆ, ಇದು ಸತ್ಯ. ಅವ್ರಿಬ್ರು ಸುಖವಾಗಿ ಬಾಳೋದನ್ನ ನೋಡಿ ನೀನು ಕೊರಗಿ ಸಾಯ್ಬೇಕು. ಸಂಕಟ ಪಟ್ಟು ನರಳ್ತಾ ಕೊನೆ ದಿನ ಎಣ್ಸಕ್ಕೆ ರೆಡಿ ಆಗು. ಯಾಕಂದ್ರೆ ಮುತ್ತು ಮಾವ ಬೆಳ್ಳಿ ಮದ್ವೆ ನಡೆಯುತ್ತೆ. ಓ ಹೌದಾ? ನೀನ್ ಚಾಲೆಂಜ್ ಮಾಡ್ತಿದ್ಯಾ ಅಂದ್ಮೇಲೆ ನಾನು ಒಂದ್ ಚಾಲೆಂಜ್ ಮಾಡ್ತೀನಿ. ಕೇಳಿಸ್ಕೊ. ಇನ್ ಎಕ್ಸಾಕ್ಟ್ಲಿ 30 ದಿನದಲ್ಲಿ ನಂದು ಮುತ್ತು ಮಾವನ್ ಮದ್ವೆ ನಡೆಯುತ್ತೆ. ಇಡೀ ಊರೇ ಬಂದು ಅಕ್ಷತೆ ಹಾಕ್ತಾರೆ. ನಿನಗೂ ಊಟ ಮಾಡ್ಬೇಕು ಅನ್ಸಿದ್ರೆ ನಿನ್ ಮಾಮೂಲಿ ಕಾಗೆ ರೂಪದಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗು. ನೀನು ನಿಜವಾಗ್ಲೂ ದಮ್ಮಿದ್ರೆ, ನೀನ್ ಶಕ್ತಿವಂತನೇ ಆಗಿದ್ರೆ ಈ ಮದ್ವೆನ ನಿಲ್ಸು, ನೋಡೇ ಬಿಡೋಣ. ನಿನ್ ಕೈಲಿ ಆಗಲ್ಲ ಕಣೆ. ಯಾಕೆ ಹೇಳು? ಅದಕ್ಕೂ ಮುಂಚೆ ನಾನಿನ್ನ ಬಂದ್ಸಿರ್ತೀನಿ. ಅದಕ್ಕೆ ಅಲ್ಲ ಚಿತ್ರ, ಸತ್ತಿರೋ ನೀನೇ ಇಷ್ಟು ಕೂಗಾಡಿ ಕಿರ್ಚಾಡ್ಬೇಕಾದ್ರೆ ಇನ್ ಜೀವಂತವಾಗಿರೋ ನಾನು ಇನ್ನೆಷ್ಟು ಮಾಡ್ಬೇಕು? ನಿನ್ ಶಕ್ತಿನ ನಾನು ಅಡಗಿಸ್ತೀನಿ ಕಣೆ. ದುಡ್ಡು ಬೀಸಾಕಿದ್ರೆ ನಿನ್ನ ಬಂದ್ಸೋಕೆ 100,000 ಜನ ಬರ್ತಾರೆ. ನೀನ್ ಒಬ್ರಿಂದ, ಇಬ್ರಿಂದ, ಇಲ್ಲ 3 ಜನದಿಂದ ತಪ್ಪಿಸ್ಕೋಬಹುದು. ಆದ್ರೆ ಕೊನೆಗೆ ನೀನ್ ಸಿಕ್ಕಾಕೊಳ್ಳೇಬೇಕು. ನಾನ್ ಹುಟ್ಟಿರೋದೇ ಗೆಲ್ಲೋಕೆ, ಗೆದ್ದು ನಿನ್ನಂತವ್ರ ಮುಂದೆ ಬೀಗೋಕೆ. ಹೇಗ್ ಅದ್ದೂರಿಯಾಗಿ ಮದ್ವೆ ಆಗ್ತೀನಿ, ಹೇಗೆ ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ನಿನಗೆ ತೋರಿಸ್ತೀನಿ ಕಣೆ. ನೋಡ್ತಿರು. ನಿನ್ ಕೈಲಾದ್ರೆ ಅದನ್ನ ಸಾಧಿಸಿ ತೋರ್ಸೆ. ಈ ಭೂಮಿ ಮೇಲೆ ಸತ್ಯಕ್ಕೆ ಬೆಲೆ ಅನ್ನೋದಿದ್ರೆ ಮುತ್ತು ಮಾವಂಗೂ ಬೆಳ್ಳಿಗೂ ಮದ್ವೆ ನಡೆಯುತ್ತೆ. ನೀನ್ ಉಳಿಯಕ್ಕೆ ಚಾನ್ಸೇ ಇಲ್ಲ. ನಿನ್ನ ಪೂರ್ತಿಯಾಗಿ ಅಳಿಸಾಕ್ತೀನಿ, ನೋಡ್ತಾ ಇರು.